ಅಸ್ಸಲಾಮು ಅಲೈಕುಮ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾಡ್ತಾ ಇರೋದು ಮನೆಯಲ್ಲಿ ತುಪ್ಪ ಯಾವ ಥರ ಮಾಡಬೇಕು ಅಂತ. ಸುಮಾರು ನಾನು 10-15 ದಿನದಿಂದ ಅಕ್ಕಿನ ತೆಗೆದಿಟ್ಕೊಂಡಿದ್ದೆ. ಅದು ಬೆಣ್ಣೆ ಯಾವ ಥರ ತೆಗಿಬೇಕು ಅಂತ ತೋರಿಸ್ತಾ ಇದ್ದೀನಿ. ಒಂದು ಜಾರಲ್ಲಿ ಐಸ್ ಕ್ಯೂಬನ್ನ ಹಾಕಿ ಮತ್ತು ಒಂದೆರಡು ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ಆಮೇಲೆ ಸ್ವಲ್ಪ ನೋಡಿ ಮೇಲೆ ಕೆನೆ ಥರ ಬರ್ತಾ ಇದೆ. ಅದನ್ನು ತೆಗೆದು ಬೆಣ್ಣೆ ನಾನು 2 ನೀರಲ್ಲಿ ತೊಳೆಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಅದು ಪಾತ್ರೆ ಸ್ವಲ್ಪ ದಪ್ಪ ತಳ ಇರಬೇಕು ಫ್ರೆಂಡ್ಸ್. ನೋಡಿ ಅದರಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಫಸ್ಟೇ ಹಾಕ್ಬಿಟ್ಟಿದ್ದೆ, ನಾನು ತೋರಿಸೋದು ಮರೆತುಬಿಟ್ಟಿದ್ದೆ. ವಿಡಿಯೋ ಸ್ಟಾಪ್ ಮಾಡಿದ್ನಲ್ಲ. ಅರಿಶಿನ ಪುಡಿ, ಮೆಂತೆ, ಉಪ್ಪು ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಘಮ ಚೆನ್ನಾಗಿ ಬರ್ತಾಯಿದೆ ಫ್ರೆಂಡ್ಸ್. ಅದು ಮಿಕ್ಸ್ ಮಾಡಿದ ಮೇಲೆ ಕರ್ಬೇವಿನ ಸೊಪ್ಪು ಎರಡು ತೊಗೊಂಡು ಹಾಕಿ ಅದರಲ್ಲಿ. ಆಮೇಲೆ ಎಲೆ ತಿಂತಾರಲ್ಲ ಆ ಎಲೆನೂ ಹಾಕಬೇಕು. ಅದರಿಂದ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಅದೆಲ್ಲ ಕೃಷಿ ಆದಮೇಲೆ ನಮಗೆ ಗೊತ್ತಾಗುತ್ತೆ ಇದು ತುಪ್ಪ ರೆಡಿ ಆಗಿದೆ ಅಂತ. ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹತ್ತಿಬಿಡುತ್ತೆ. ಅದು ವೈಟ್ ಕಾಣ್ತಾ ಇದೆಯಲ್ಲ, ಅದೆಲ್ಲ ಗೋಲ್ಡನ್ ಕಲರ್ ಆಗಬೇಕು. ಅಲ್ಲಿ ಗಂಟ ನಾವು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು ನೋಡಿ. ಇವಾಗ ಗುಳ್ಳೆ ಬರ್ತಾಯಿದೆ ನೋಡಿ, ಗುಳ್ಳೆ ಅದೆಲ್ಲ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆಗಂಟ ನಾವು ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ. ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ. ಮತ್ತು ಅಷ್ಟೇ ಫ್ರೆಂಡ್ಸ್, ಅದು ನೀರು ಹಾಕಬೇಕು ಅಂತ ಹೇಳ್ತಾರೆ. ಅದೇನು ಮರಳು ಬರೋ ಥರ ಆಗುತ್ತೆ ಅಂತ. ಅದಾದ್ಮೇಲೆ ಒಂದು 5 ನಿಮಿಷ ಅಷ್ಟೇ ಫ್ರೆಂಡ್ಸ್. ಅದು ನೋಡಿ ಎಲ್ಲ ಕಲರ್ ಗುಳ್ಳೆ ಬಂದು ಕಮ್ಮಿ ಆಗುತ್ತೆ ನೋಡಿ. ನಾನು ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆಯಲ್ಲ, ಅಷ್ಟೇ ಚೆನ್ನಾಗೇ ಇದೆ ಫ್ರೆಂಡ್ಸ್. ಸ್ಮೆಲ್ ಅಂತೂ ಸೂಪರಾಗಿ ಬರ್ತಾಯಿದೆ. ಒಮ್ಮೆ ನೀವು ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಮಾಡಿದ ಮೇಲೆ ಕಮೆಂಟ್ ತಿಳಿಸಿ ಫ್ರೆಂಡ್ಸ್. ಬಾಯ್.